ಸ್ನೇಹಿತರೆ, ಇಂದು ವಿಶ್ವ ಪರಿಸರ ದಿನಾಚರಣೆಯಾಗಿದೆ. ನಮ್ಮ ಪರಿಸರವನ್ನು ಹಸಿರಾಗಿಸಿಕೊಂಡರೆ ಏನೆಲ್ಲ ಅಡುಗೆಗಳಿಗೆ ಉಪಯೋಗಿಸಿಕೊಳ್ಳಬಹುದು ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಮೂಲಂಗಿ, ಕೆಂಪು ಹೊನಗೊನೆ, ಮುಂಬೈಯರ್ವೆ, ಸಾಂಬಾರು ಸೊಪ್ಪು, ತುಳಸಿ, ಇದು ಗೆಣಸು. ಈ ಗೆಣಸನ್ನು ಯಾವ ರೀತಿಯಾಗಿ ಕೀಳ್ತಾರೆ ಅನ್ನೋದನ್ನು ಹಿಂದಿನ ವೀಡಿಯೋಗಳಲ್ಲಿ ತೋರಿಸಿದ್ದೆ. ಹಸಿಮೆಣಸು, ಮಜ್ಜಿಗೆ ಹುಲ್ಲು, ಅನಾನಸು. ಪುಟ್ಟ ಜಾಗ ಇದ್ದರೆ ಏನೆಲ್ಲ ಬೆಳ್ಕೊಬೋದು ನೋಡಿ. ಇದು ಶರ್ಬತ್ ನಿಂಬೆ ಗಿಡ. ಪಪ್ಪಾಯ ನೋಡಿ, 2-3 ರೀತಿಯಲ್ಲಿ ಇದೆ. ಪುಟ್ಟ ಪುಟ್ಟ ಗಿಡಕ್ಕೆ ಆಗ್ತಾಯಿದೆ. ಮರ ಹತ್ತಬೇಕು ಅಂತಲೇ ಇಲ್ಲ. ಬಾಳೆಗಿಡ, ಕಬ್ಬನ್ನು ಯಾವ ರೀತಿಯಾಗಿ ಇದರಿಂದ ಹಾಲು ತೆಗೆದಿದ್ದಾರೆ ಅನ್ನೋದನ್ನು ಹಿಂದಿನ ವಿಡಿಯೋಗಳಲ್ಲಿ ಹಂಚಿಕೊಂಡಿದ್ದೆ ನೋಡಿ. ಹಸಿಮೆಣಸು. ಮನಸ್ಸಿದ್ರೆ ಏನು ಬೇಕಾದರೂ ನಾವು ತರಕಾರಿಯನ್ನು ಬೆಳ್ಕೋಬಹುದು. ಪ್ರಾಣಿ ಕಾಟ ಇರಬಾರ್ದು. ಪ್ರಾಣಿಗಳೆಲ್ಲ ಅಂದರೆ ದನ ಇಲ್ಲಿ ಬಂದಿದ್ದೆಲ್ಲ ತಿನ್ನಬಾರ್ದು ಅಂತ ಈ ರೀತಿಯಾಗಿ ಮರನ ತಂದು, ಒಣ ಮರದನ್ನು ತಗೊಬಂದು ಬೇಲಿ ಮಾಡ್ಕೊಂಡಿದ್ದಾರೆ. ಇದು ನೋಡಿ, ಒಮ್ಮೊಮ್ಮೆ ವರ್ಲೆ ಹಿಡಿದೋಗ್ಬಿಡುತ್ತೆ. ಮಣ್ಣಿನಲ್ಲಿರುವ ವರ್ಲೆ ಅಂತೀವಲ್ಲ, ಗೆದ್ದಲು ಬಂದು ಹಾಳಾಗಿಬಿಡೋ ಚಾನ್ಸು ಇರುತ್ತೆ. ಪರಿಸರದಲ್ಲಿ ತನ್ನಷ್ಟಕ್ಕೆ ಹುಟ್ಟಿ ಬೆಳೆಯುವಂತಹ ಗಿಡಗಳಲ್ಲಿಯೂ ಔಷಧೀಯ ಗುಣವಿರುತ್ತದೆ. ನಾನೀಗ ಇದು ಹಾಲು ಕೊಡಿ ಅಂತ ಈ ಸೊಪ್ಪನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಕಿತ್ತವಾಗ ಬಿಂದು ಮಾತ್ರದಷ್ಟು ಹಾಲು ಬರುತ್ತದೆ. ಹಾಗಾಗಿ ಹಾಲು ಕೊಡಿ ಅಂತ ಕರಿತೀವಿ. ಜಂತು ಬಾಧೆಗೆ, ಅಶಕ್ತತೆ ನಿವಾರಣೆಗೆ, ಹಾಗೆ ಚರ್ಮ ರೋಗಗಳಿಗೆ ಇದು ಪರಿಣಾಮಕಾರಿಯಾದ್ದು. ಈ ಕುಡಿಯನ್ನು ತುಪ್ಪದಲ್ಲಿ ಹುರಿದು ನಾವು ತಂಬುಳಿಯನ್ನು ಮಾಡ್ತೀವಿ. ಹಿಂದಿನ ವಿಡಿಯೋಗಳಲ್ಲಿ ಹಂಚಿಕೊಂಡಿದ್ದೆ ನೋಡಿ. ಇದು ನನ್ನಾರಿ ಬೇರು ಅಥವಾ ಸೊಗಡೆ ಬೇರು, ಹಾಲು ಬಳ್ಳಿ ಬೇರು ಅಂತ ಕರೆಯುವಂಥದ್ದು. ನೀವು ಹಳ್ಳಿಯಲ್ಲಿ ಹೋದರೆ ಗುಡ್ಡ ಇದರಲ್ಲೆಲ್ಲ ತುಂಬ ಇರುತ್ತೆ ನೋಡಿ. ಇದರ ಬೇರು ತುಂಬ ಪರಿಮಳಯುಕ್ತವಾದದ್ದು. ಇದು ಆಳವಾಗಿ ಹೋಗಿರುತ್ತೆ. ಇದನ್ನು ನಿಧಾನವಾಗಿ ತೆಗೆದರೆ ಸರಿಯಾದ ಗಡ್ಡೆ ಸಿಗುತ್ತೆ. ಸಪೂರಾಗಿರುತ್ತೆ. ಕಿತ್ತಿದಾಗ ಇಷ್ಟು ಬೇರು ಸಿಕ್ತು ನೋಡಿ. ಈ ಎಲೆಯನ್ನು ಹೀಗೆ ಕಿತ್ತವಾಗ ಇದರಲ್ಲಿ ನೋಡಿ ಹಾಲಿನಂತೆ ಬರೋದ್ರಿಂದ ಹಾಲು ಬಳ್ಳಿ ಬೇರು ಅಂತ ಕರೆಯೋದು ನೋಡಿ. ಹಾಲು ಬಂದಿರುತ್ತೆ ನೋಡಿ. ಈ ರೀತಿ ಹಾಲು ಬರೋದ್ರಿಂದ ಹಾಲು ಬಳ್ಳಿ ಬೇರು ಅಂತ ಕರೆಯೋದು. ಹಳ್ಳಿಯಲ್ಲೆಲ್ಲ ತಿರುಗಿದ್ರೆ ನೋಡಿ, ಇದು ನೆಲ್ಲಿ ಇದೆಲ್ಲ ತನ್ನಷ್ಟಕ್ಕೆ ಹುಟ್ಟಿ ಬೆಳೆಯುವಂಥದ್ದು. ಇದೆ ನೋಡಿ, ಇದು ನಾವು ಕುಸುಮಾಲೆ ಅಂತೀವಿ, ಹೊಳೆ ದಾಸವಾಳ ಅಂತಾರೆ ಆ ಗಿಡ. ಇದು ಹಾಡೆ ಬಳ್ಳಿ ಅಂತ. ಇದರಿಂದ ತಂಪಾಗಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಸಹ ಹಂಚಿಕೊಂಡಿದ್ದೆ. ಇದು ಮಕ್ಕಳಿಗೆ ಜಂತು ಆಗದೇ ಇದ್ದಂಗೆ ಮಾಡುವಂತಹ ಬೇರಾಗಿರುತ್ತೆ. ಹಾಗೆ ತೂರ್ವೆನು ಗಣಪತಿಗೆ ಹೇಗೆ ಶ್ರೇಷ್ಠನೋ ಹಾಗೆ ಬಾಣಂತಿಯರಿಗೆ ಅಥವಾ ಒಳಜ್ವರ ಇದ್ದಾಗೆಲ್ಲ ಕಷಾಯ ಮಾಡೋಕ್ಕೂ ತುಂಬ ಒಳ್ಳೆಯದು. ಇದು ದೂರ್ವೆ. ಕಾಡು ಕೆಸು ನೋಡಿ. ಇದು ಕೊಡಸಗನ ಗಿಡ. ಈ ಪುಟ್ಟ ಗಿಡಕ್ಕೆ ಈ ರೀತಿ ಹೂಗಳಾಗಿವೆ ನೋಡಿ. ನೋಡಿ, ಇಲ್ಲೇ ಪಕ್ಕದಲ್ಲೇ ಕೇರ್ ಮರ ಇತ್ತು. ಕೇರ್ ಹಣ್ಣನ್ನು ಕೊಯ್ದೆ. ಹಾಗೆ ಈ ಕೊಡಸಗನ ಹೂವನ್ನು ಕೊಯ್ದೆ. ಮೊದಲ ಬಾರಿಗೆ ಈ ಕೊಡಸಗನ ಗಿಡದಲ್ಲಿ ಹೂ ಆಗಿರುವುದನ್ನು ಮಗಳ ಮನೆ ಪಡಾರ್ನಲ್ಲಿ ನೋಡಿದ್ದು ನೋಡಿ. ಇದು ಪುಟ್ಟ ಗಿಡದಲ್ಲೂ ಎಷ್ಟೊಂದು ಹೂ ಹಾಕ್ಕೊಂಡಿದೆ. ಇದು ಮನೆ ಅಂಗಳದಲ್ಲಿ ಹಾಕ್ಕೊಂಡಿತ್ತು. ನೋಡಿ, ಇದರ ಎಲೆ ಈ ರೀತಿ ದಪ್ಪನಾಗಿರುತ್ತದೆ.
ಇದು ಬುಡಾಗಿದೆ. ಚಿಗುರು ಜಾಗ ಹೇಗಿರುತ್ತೆ. ಇದರಿಂದ ಇನ್ನೂ ಏನೆಲ್ಲ ಮಾಡಬಹುದು ಅಂತ ಗೊತ್ತಿದ್ದರೆ ಹಂಚಿಕೊಳ್ಳಿ. ಈ ಹೂವುಗಳನ್ನು ಸ್ವಚ್ಛವಾಗಿ ಉಪ್ಪು ನೀರಿನಲ್ಲಿ ತೊಳೆದು ಒಣಗಿಸಿಟ್ಟುಕೊಂಡರೆ ವರ್ಷವಿಡೀ ಹಾಳಾಗೋದಿಲ್ಲ. ಈ ಹೂವುಗಳಿಂದ ತಂಬಳಿ, ಚಟ್ನಿ ಇತ್ಯಾದಿಗಳನ್ನು ಸಹ ಮಾಡಬಹುದು. ನೋಡಿ, ಈ ರೀತಿಯಾಗಿ ಒಣಗಿದ ನಂತರ ಹೂವುಗಳನ್ನು ನಾವು ತಂಬಳಿಯಲ್ಲಿ ಉಪಯೋಗಿಸ್ತಾ ಇದ್ದಿರುವಂಥದ್ದು. ತಾಜಾ ಹೂವುಗಳಿಂದಲೂ ನಾವು ತಂಬಳಿಯನ್ನು ಮಾಡಬಹುದು. ಇದನ್ನು ತಂಬಳಿ ಮಾಡೋಕ್ಕೆ ನಾನಿಲ್ಲಿ ಗ್ರಾಮ ರಾಜ್ಯದ ದೇಸಿ ತುಪ್ಪವನ್ನು ತೆಗೆದುಕೊಂಡಿದ್ದೀನಿ. ಈ ಅಪರೂಪವಾಗುತ್ತಿರುವಂತಹ ಭಾರತೀಯ ತಳಿಯ ದೇಸಿ ತುಪ್ಪವು ಆರೋಗ್ಯಕರವಾದ್ದು. ಈ ತುಪ್ಪವನ್ನು ಹಾಕಿ ಈ ಕೊಡಸಗ ಹೂವು ಅಥವಾ ಕೊಡಗಸನ ಹೂವು ಅಂತ ದಕ್ಷಿಣ ಕನ್ನಡದಲ್ಲಿ ಹೇಳಿದ್ದು, ನಾವು ಕೊಡಸಗ ಅಂತೀವಿ. ಇದಕ್ಕೆ ಈ ದೇಸಿ ತುಪ್ಪವನ್ನು ಹಾಕಿ ಹುರಿದವಾಗ ಘಮವೂ ಜಾಸ್ತಿಯಾಗಿರುತ್ತದೆ, ಆರೋಗ್ಯಕರವಾಗಿಯೂ ಇರುತ್ತದೆ. ನೋಡಿ, ಈ ಹೂವುಗಳನ್ನು ತುಪ್ಪದಲ್ಲಿ ಸ್ವಲ್ಪ ಬಾಡಿಸಿಕೊಂಡು ಇದಕ್ಕೆ ಜೀರಿಗೆ ಮತ್ತು ಕಾಳು ಮೆಣಸನ್ನು ಹಾಕಿ ಗರಿಯಾಗುವ ತನಕ ಹುರಿದುಕೊಳ್ಳಬೇಕು. ಕೊಡಸಗ ಜಂತು ನಿವಾರಕವಾಗಿರುತ್ತದೆ. ಇದರ ಬೇರನ್ನು ನಾವು ಚಿಕ್ಕವರಿದ್ದಾಗ ಕುಡಿದ ನೆನಪನ್ನು ಈಗ ಮರುಕಳಿಸ್ತಾ ಇದೆ. ಈ ಕೊಡಸಗನ ಹೂವು ನನಗೆ ಅಪರೂಪಕ್ಕೆ ಸಿಕ್ಕಿದ್ದಾದ್ದರಿಂದ ಇದನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಹೂವನ್ನು ಹುರಿದಿದ್ದನ್ನು ತೆಗೆದಿಟ್ಕೊಂಡು ಮಿಕ್ಸಿ ಜಾರ್ಗೆ ಉಳಿದ ಹೂವುಗಳನ್ನು ಹಾಕಿಕೊಂಡು ಇದಕ್ಕೆ ಹಸಿ ತೆಂಗಿನ ತುರಿಯನ್ನು ಹಾಕಿ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ನಾನಿವತ್ತು ಇದರ ತಂಬಳಿಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕಡೆದ ಮಜ್ಜಿಗೆ ಇಲ್ಲವಾದಲ್ಲಿ ಮೊಸರನ್ನು ಹಾಕಿ ಮಿಕ್ಸಿ ಜಾರ್ಗೆ ಈ ರೀತಿಯಾಗಿ ರುಬ್ಬಿಕೊಂಡು ಮಿಕ್ಸಿ ಜಾರನ್ನು ತೊಳೆದು ಒಂದು ಪಾತ್ರೆಗೆ ಹಾಕಿ ಎಷ್ಟು ದಪ್ಪನಾಗಿ ಬೇಕು ನೋಡಿಕೊಂಡು ಅಷ್ಟು ದಪ್ಪನಾಗಿ ಮಾಡಿಕೊಂಡರೆ ತಂಬಳಿ ಸಿದ್ಧವಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲವನ್ನು ಹಾಕಿದರೆ ಮೊದಲು ಊಟ ಮಾಡುವಂತಹ ಹವ್ಯಕರಲ್ಲಿ ವಿಶೇಷವಾಗಿ ಮಾಡುವ ಅನ್ನದೊಡನೆ ಊಟ ಮಾಡಲು ಸಿದ್ಧವಾದ ಈ ತಂಬಳಿಯು ತುಂಬ ಆರೋಗ್ಯಕರವಾಗಿರುತ್ತದೆ. ನಾನಿಲ್ಲಿ ಕೆಂಪು ಅನ್ನದ ಜೊತೆಗೆ ಯಾವ ರೀತಿಯಾಗಿ ಈ ತಂಬಳಿ ಮತ್ತು ಈ ಕೊಡಸಗನ ಹೂವನ್ನು ಮೊದಲ ತುತ್ತಿಗೆ ತಿನ್ನೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ತಂಬಳಿಯನ್ನು ಹವ್ಯಕರಲ್ಲಿ ಯಾವಾಗಲೂ ಮೊದಲು ಊಟ ಮಾಡಲು ಉಪಯೋಗಿಸ್ತಾರೆ. ಈ ಕೊಡಸಗನ ಹೂವನ್ನು ಜಂತು ನಿವಾರಕವಾದ್ದರಿಂದ ಮೊದಲ ತುತ್ತಿಗೆ ಬಾಣಂತಿಯರು ಅಥವಾ ಹೊಟ್ಟೆ ನೋವು ಇತ್ಯಾದಿಗಳಿದ್ದವರು ಈ ರೀತಿಯಾಗಿ ಸೇವಿಸಬಹುದು. ತುಪ್ಪವನ್ನು ಹಾಕಿಕೊಂಡು ಈ ಕೊಡಸಗನ ಹೂವನ್ನು ಜೀರಿಗೆ ಕಾಳು ಮೆಣಸಿನೊಡನೆ ಹುರಿದಿದ್ದನ್ನು ಅನ್ನದೊಡನೆ ಚೆನ್ನಾಗಿ ಮಿಶ್ರ ಮಾಡಿಕೊಂಡು ಮೊದಲ ತುತ್ತಿಗೆ ಊಟ ಮಾಡಬೇಕು. ಬೇಕಿದ್ದರೆ ರುಚಿಗೆ ಸ್ವಲ್ಪ ಉಪ್ಪನ್ನು ಬೆರೆಸಿಕೊಳ್ಳಬಹುದು. ಈ ರೀತಿ ಮಾಡೋದರಿಂದ ಹೊಟ್ಟೆ ಉಬ್ಬರ, ಜಂತು ಬಾಧೆ ಇತ್ಯಾದಿಗಳೆಲ್ಲ ಕಡಿಮೆ ಆಗುತ್ತವೆ. ನಂತರ ಈ ಕೊಡಸಗನ ತಂಬಳಿಯನ್ನು ಊಟ ಮಾಡುತ್ತೀವಿ. ಹಾಗೆಯೇ ಇದು ಕೆಂಪು ಹೊನಗನೆ, ಇದರಿಂದ ಕಾಡಿಗೆಯನ್ನು ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ಇದನ್ನು ತಂಬಳಿಗೂ ಉಪಯೋಗಿಸ್ತೀವಿ. ಚಟ್ನಿ, ಸಾರು ಇತ್ಯಾದಿಗಳಲ್ಲಿಯೂ ಬಳಸಿಕೊಳ್ಳಬಹುದು. ಇಲ್ಲಿ ಒಂದು ಗಿಡ ತಂದು ಹಾಕಿದ್ದು 5-6 ವರ್ಷದಲ್ಲಿ ಒಂದು 50-60 ಬಾಳೆಗೊನೆ ಆಗಿದೆ. ಒಂದು ಗಿಡ ಹಾಕಿಬಿಟ್ರೆ ಅದ್ರ ಬುಡದಲ್ಲಿ ನೋಡಿ ಎಷ್ಟೊಂದು ಗಿಡ ಹುಟ್ಕೊಳ್ಳುತ್ತೆ. ಅಷ್ಟೊಂದು ಗಿಡ ಇದ್ದರೆ ಕೊನೆ ಬರೋದು ಚಿಕ್ಕ ಚಿಕ್ಕದಾಗಿರುತ್ತೆ. ಹಾಗಾಗಿ ಇದನ್ನು ಕಿತ್ತು ಬೇರೆ ಕಡೆ ನೆಡಬೇಕಾಗತ್ತೆ. ಮೈಸೂರಿನ ಮಗಳ ಮನೆಯಲ್ಲಿ ಯಾವ ರೀತಿಯಾಗಿ ಕಸವನ್ನು ಸಂಗ್ರಹಿಸಿ ಅದರಿಂದ ಗೊಬ್ಬರವನ್ನು ಮಾಡ್ತಾರೆ ಅಂತ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ. ಪ್ರತಿದಿನ ತರಕಾರಿ, ಹೂವು ಇತ್ಯಾದಿಗಳ ಕಸವನ್ನು ಮಣ್ಣು ಬೆರೆಸಿ ಗಣಪತಿ ದಾನಗೆರೆಯವರು ತಮ್ಮ ಹಿತ್ತಲಿಗೆ ಬೇಕಾದಂತಹ ಗೊಬ್ಬರವನ್ನು ತಯಾರಿಸಿಕೊಳ್ಳುತ್ತಾರೆ. ನೋಡಿ, ಚಪ್ಪಲಿಗೆ ಅಂಟ್ಕೊಂಡು ಮಣ್ಣನ್ನು ನಾವು ಈ ನೀರಿನಲ್ಲಿ ಕಾಲದ್ದು ಬಿಟ್ಟು ಸ್ವಚ್ಛ ಮಾಡ್ಕೊಳ್ಳೋಕ್ಕೆ ಈ ರೀತಿಯಾಗಿ ನೀರನ್ನು ಹಾಕ್ಕೊಂಡಿದ್ದಾರೆ. ನೋಡಿ, ಪುಟ್ಟ ಮಾವಿನ ಸಸಿಯನ್ನು ಹಾಕಿದ್ದು ಕಳೆದ ವರ್ಷವೂ ಹೀಗೆ ಹೂ ಬಿಟ್ಟಿತ್ತು. ಯಾವ ರೀತಿಯಾದ ಮಾವಿನಕಾಯಿ ಆಗುತ್ತೆ ಅಂತ ಇನ್ನು ನಿಂತರೆ ನೋಡಬೇಕು. ಅಲ್ಲಲ್ಲಿ ಒಂದೊಂದು ಹೂ ಬಿಟ್ಟಿದೆ. ಈ ಬಳ್ಳಿಯನ್ನು ಈ ರೀತಿಯಾಗಿ ಹಬ್ಬಿಸಿದ್ರೆ ಕರ್ಟನ್ ಥರ ಓಲಾಡ್ತಾ ಇರುತ್ತೆ. ಮನೆಯ ಅಂಗಳದಲ್ಲಿ ಈ ರೀತಿಯಾದ ಸಸ್ಯಗಳಿದ್ದರೆ ದಿನನಿತ್ಯ ಬೇಕಾಗುವಂತಹ
ಅಡುಗೆಗಳಿಗೆ ಉಪಯೋಗಿಸುವುದಷ್ಟೇ ಅಲ್ಲದೆ ಔಷಧೀಯ ಅಂಶವನ್ನು ಹೊಂದಿರುವುದರಿಂದ ಆರೋಗ್ಯಕರವಾಗಿಯೂ ಇರುತ್ತವೆ. ಸರ್ವರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು.